ಸಾಹೇಬ್ರ ನಮಸ್ಕಾರ. ನಾವಿಲ್ಲೇ ನೋಡ್ತಿದ್ವಿ ಸರ್, ಇದು ಮಡ್ ರೋಡು ಅಂದರೆ ಅಲ್ಲಿ ಏನು ಸಿಮೆಂಟ್ ರೋಡ್ ಕಾಣ್ತೀವಿ ಸರ್, ಅಲ್ಲಿಂದ ಒಂದು 100 ಅಡಿ ಇರುವಂಥ ಮಡ್ ರಸ್ತೆ ಸಾಹೇಬ್ರೆ. ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ಸಾಹೇಬ್ರೆ. ಈ ಜಾಗ ಬಂದು ಕಾರ್ನರ್ ಜಾಗ ಇರುವಂಥದ್ದು ಸರ್. ನೋಡಿ ಸರ್, ನಾವು ಇಲ್ಲೇನು ರಸ್ತೆ ನೋಡ್ತೀವಿ ಸಾಹೇಬ್ರೆ, ಈ ರಸ್ತೆ ಹೋಗಿ ನಮ್ಮ ಜಮೀನು ಪಕ್ಕ ಮತ್ತೆ ಆ ಕಡೆ ಬಲಭಾಗಕ್ಕೆ ಹೋಗೋಂಥದ್ದು ಸರ್. ಏನು ತೆಂಗಿನ ಮರ ಕಾಣ್ತೀವಿ ಸರ್, ಒಟ್ಟು 50 ತೆಂಗಿನ ಮರ ಇದ್ದಾವೆ ಸರ್. ನಾವೇನು ಜಾಗ ನೋಡ್ತೀವಿ ಸಾಹೇಬ್ರೆ, ಇದು 1 ಎಕರೆ 28 ಗುಂಟೆ ಬರುವಂಥದ್ದು ಸಾಹೇಬ್ರೆ. ನೋಡಿ ಸರ್, ಇವೆಲ್ಲ ಅಲ್ಲಿ ಫಲಭದ್ರ ಅಂತ ಮರಗಳು. ಜೊತೆಗೆ ನೋಡಿ ಸರ್, ಅಲ್ಲಿ ನಮ್ಮ ಜಮೀನು ಪಕ್ಕ ಒಂದು ಕೆರೆ ಇರುವಂಥದ್ದು ಸರ್. ನೀರಿನ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಇಲ್ಲಿ ಜೊತೆಗೆ 2 ಬೋರ್ವೆಲ್ಲು, ರನ್ನಿಂಗ್ ಬೋರ್ವೆಲ್ ಇದೆ ಸರ್. ಒಳ್ಳೆ ನೀರಿದೆ, ಏನು ಬೇಕಾದ್ರೂ ಮಾಡ್ಬೋದು ಸಾಹೇಬ್ರೆ. ಪ್ಯೂರ್ ರೆಡ್ ಸಾಯಿಲು ಏನಿದೆ ನೋಡಿ ಸರ್, ಕೆಂಪು ಮಣ್ಣು. ಇಲ್ಲಿ ಏನು ತೋರಿಸ್ತಿದ್ದೀನಿ ಇದೇ ಜಾಗ ಸಾಹೇಬ್ರೆ. 1 ಎಕರೆ 28 ಗುಂಟೆ ಜನರಲ್ ಪ್ರಾಪರ್ಟಿ. ಮಳವಳ್ಳಿಯಿಂದ ಒಂದು 25 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ಬೆಂಗಳೂರಿಂದ 125 ಕಿಲೋಮೀಟ್ರ್ ಆಗುವಂಥದ್ದು. ನರಸೀಪುರದಿಂದ 11 ಕಿಲೋಮೀಟ್ರು. ಮೈಸೂರಿಂದ 43 ಕಿಲೋಮೀಟ್ರ್ ಇರುವಂಥ ಜಾಗ ಸಾಹೇಬ್ರೆ. ವಿಲೇಜ್ ಅಟ್ಯಾಚ್ ಇರುವಂಥ ಜಾಗ ಸರ್. ನೋಡಿ ಸರ್, ಇದು ಊರು ಪಕ್ಕ ಇರುವಂಥದ್ದು ಸರ್. 1 ಎಕರೆ 28 ಗುಂಟೆ ಸಾಹೇಬ್ರೆ. 2 ಬೋರ್ವೆಲ್ಲು, ರನ್ನಿಂಗ್ ಇರುವಂಥ ಸರ್. ಎಲ್ಲ ಪೈಪ್ಲೈನ್ ಎಲ್ಲ ಆಗಿದೆ ನೋಡಿ ಸರ್. ಅಲ್ಲಿ ಎಲ್ಲ ಆಗಿ ನೋಡಿ ಸರ್, ಪೈಪ್ಲೈನ್ ಎಲ್ಲ ಆಗಿದೆ. ಮಿಷಿನ್ ಮನೆ ಕೂಡ ಇದೆ ಸಾಹೇಬ್ರೆ. ಬಾಕ್ಸ್ ಪೀಸ್ ಸರ್, ಸ್ಕ್ವೇರ್ ಆಗಿದೆ ಜಾಗ, ಯಾವುದೇ ರೀತಿ ಪೀಸ್ ಇಲ್ಲ. ಬಾಕ್ಸ್ ಇರೋದ್ರಿಂದ 1 ಎಕರೆ 28 ಗುಂಟೆ ಇದೆ ಸರ್ ಇದು.